ಬಾಸ್ 11 ಸೀಸನ್ 11 ಅನುಷಾ ರೈ ನಮ್ ಜೊತೆ ಇದ್ದಾರೆ. ಹಾಯ್ ಅನು. ಹಾಯ್, ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸೂಪರ್. ಓಕೆ, ನಮ್ಗೆ ಗೊತ್ತಿಲ್ದೇನೆ ನೀವ್ ಬಿಗ್ ಬಾಸ್ ಒಳಗಡೆ ಹೋಗಿದ್ದೀರಾ, ತುಂಬಾ ಮೋಸ ಅಲ್ವಾ? ನಿಮ್ಗೆ ಬಂದು ಹೇಳಿ ಒಟ್ಟಿಗೆ ಊಟ ಮಾಡಿ ಅವನ್ ಬಂದ್ ಬಿಲ್ ಕೊಡಿ ಅಂತ ಕೇಳಿ ಹೋಗ್ಬೇಕಿತ್ತ? ಹೌದು, ಚೆನ್ನಾಗಿರೋದಲ್ವಾ? ಹಾ ಹೋಗ್ಲಿ ಬಿಡಿ, ಮತ್ತೊಂದ್ಸಲ ಹೋಗಕ್ಕೆ ಕಳ್ಸೋದಿಕ್ ಬಿಗ್ ಬಾಸ್ ಹೇಳಿ ಹೋಗೋ ದಿನ ಒಟ್ಟಿಗೆ ಊಟ ಮಾಡಿ ಕುತ್ಕೊಂಡು ಆಮೇಲೆ ಬಂದ ಡ್ರಾಪ್ ಮಾಡಿ. ಬಿಗ್ ಬಾಸ್ ನೆಕ್ಸ್ಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಇದೆ, ತಗೊಳ್ಳಿ ಪ್ಲೀಸ್. ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ, ಆಟ ಆಡಿದೀನಿ, ಏಟ್ ಮಾಡ್ಕೊಂಡಿದೀನಿ, ಹೌದು ಏಟ್ ಮಾಡ್ಕೊಂಡು ಜಗಳ ಆಡಿದೀನಿ, ಬಟ್ ಎಂಟರ್ಟೈನ್ಮೆಂಟ್ ಸೂಪರ್ ಆಗಿತ್ತು. ಡ್ಯಾನ್ಸ್ ಮಾಡಿದೀನಿ, ಡ್ಯಾನ್ಸ್ ಮಾಡಿದ್ದಾರೆ. ಓಕೆ, ಇವಾಗ ಏನಂತ ಅಂದ್ರೆ ಬಿಗ್ ಬಾಸ್ ಅಂತ ಅಂದಾಗ ನಿಮ್ ಮೈಂಡ್ ಅಲ್ಲಿ ಟಕ್ಕಂತ ಹೊಡೆಯೋದು ಏನು? ಪರ್ಸನಾಲಿಟೀಸ್ ಗೇಮ್, ವ್ಯಕ್ತಿತ್ವಗಳ ಆಟ. ಯಾಕಂದ್ರೆ 15-16 ತರದ ವ್ಯಕ್ತಿತ್ವಗಳ ಮಧ್ಯೆ ಅವ್ರು ಕೊಡೋ ಸಿಚುಯೇಷನ್ಸ್ ನಾವ್ ಹೆಂಗ್ ಹ್ಯಾಂಡಲ್ ಮಾಡ್ತೀವಿ, ಮೆಂಟಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಒಳಗಡೆ ಹೋಗ್ಬೇಕು. ಸೊ ಬಿಗ್ ಬಾಸ್ ಅಂದ್ರೇನೆ ಇದು ವ್ಯಕ್ತಿತ್ವಗಳ ಆಟ. ಓಕೆ, ಬಿಗ್ ಬಾಸ್ ಅಂದಿದ ತಕ್ಷಣ ಒಳ್ಳೆಯದು. ಈಗ ಬಿಗ್ ಬಾಸ್ ನಿಮ್ಗೆ ಕಾಲ್ ಬಂದಾಗ ಏನ್ ನಿಮ್ ಥಾಟ್, ನಿಮ್ ಮೈಂಡ್ ಅಲ್ಲಿ ಏನ್ ಥಾಟ್ ನೋಡಿ? ತುಂಬಾ ಡಿಫ್ರೆಂಟ್ ಎಮೋಷನ್ಸ್. ಹೋಗ್ಲಾ ಬೇಡ್ವಾ, ನನ್ ಕೈಯಲ್ಲಿ ಆಗತ್ತಾ ಇಲ್ವಾ, ಹೋದ್ರೆ ಏನ್ ಸಿಗುತ್ತೆ, ಹೋಗ್ಲಿಲ್ಲ ಅಂದ್ರೆ ಏನ್ ನಷ್ಟ ಆಗುತ್ತೆ, ಈ ತರದೊಂದು ಥಾಟ್ಸ್ ಗಳು ಓಡ್ತಾ ಇತ್ತು. ಯಾಕಂದ್ರೆ ಬಿಗ್ ಬಾಸ್ ಅಂತ ಬಂದಾಗ ಫಿಸಿಕಲ್ ಟಾಸ್ಕ್ ಗಳು ಆಟ ಆಡೋದಿರ್ಬೋದು, ಕೆಲವೊಮ್ಮೆ ಬ್ಲೇಮಿಂಗ್ಸ್ ನ ತಗೊಳೋದಿರ್ಬೋದು, ಕೆಲವೊಮ್ಮೆ ನಾವೆಲ್ಲೋ ಇನ್ನೋಸೆಂಟ್ ಆಗಿ ಊಟ ಮಾಡ್ತಾ ಕೂತಿರ್ತೀವಿ, ಇಲ್ಲೆಲ್ಲೋ ನಮ್ ಬಗ್ಗೆ ಮಾತುಕತೆ ಹೋಗ್ಲಿದ್ದು ನಮ್ಮನ್ನ, ಅದನ್ನೆಲ್ಲ ಡೈಜೆಸ್ಟ್ ಮಾಡ್ಕೊಳಕ್ ನಮ್ ಪೇರೆಂಟ್ಸ್ ಕೈಯಲ್ಲಿ ಆಗತ್ತಾ ಅಂತ ಅನ್ನೋದು, ಹೊರಗ್ ಬಂದಾಗ ನಾವ್ ಅದನ್ನ ನೋಡಿದಾಗ ತಗೊಳಕ್ ಆಗತ್ತಾ ಅಂತ ಅನ್ನೋದಿರ್ಬೋದು. ಅಂಡ್ ಇನ್ನೊಂದು ಟ್ರೋಲ್ಸ್ ಗಳು ನೆಗೆಟಿವ್ ಆಗ್ಬೋದು. ಇದು ಎಲ್ಲಾನು ಹೊರತುಪಡಿಸಿ ಬಿಗ್ ಬಾಸ್ ವೇದಿಕೆಯಿಂದ ತುಂಬಾ ಒಳ್ಳೇದು ಆಗುತ್ತೆ. ಯಾಕಂದ್ರೆ ಇಟ್ಸ್ ಅ ವೆರಿ 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 ಬಿಗ್ ಪ್ಲಾಟ್ಫಾರ್ಮ್ ಇನ್ ಎಂಟೈರ್ ವರ್ಲ್ಡ್ ಅಂತ ಹೇಳ್ಬೋದು. ಅಲ್ಲಿ ಬಿಗ್ ಬ್ರದರ್ಸ್, ಇಲ್ಲಿ ಬಿಗ್ ಬಾಸ್. ಸೊ ಅದನ್ನ ನೆಡ್ಸ್ಕೊಡ್ತಾ ಇರೋದು ನಮ್ ಕಿಚ್ಚ ಸುದೀಪ್ ಅವರು. ಸೊ ಇಷ್ಟೆಲ್ಲ ಅಡ್ವಾಂಟೇಜಸ್ ಇರೋ ಮಧ್ಯದಲ್ಲಿ ನಾವು ಆ ಒಂದು ಚಾಲೆಂಜಸ್ ನ ಫೇಸ್ ಮಾಡೋಣ, ಎಷ್ಟು ಸ್ಟ್ರಾಂಗ್ ಅಂತ ಪ್ರೂವ್ ಮಾಡೋಣ ಅಂತ ಇಷ್ಟೊಂದು ಥಾಟ್ಸ್ ಗಳು ಓಡ್ತದೆ ಅಂತ ಹೇಳಿ. ಈಗ ಏನಾದ್ರು ಚೇಂಜ್ ಆಗಿದ್ನಾ ಒಳಗಡೆ? ನೀವು ನೋಡ್ದಂಗೆ ಇಲ್ಲ ಅಲ್ಲ, ಚೇಂಜ್ ಆಗಿರ್ಲಿಲ್ಲ. ಸೊ ಹೇಗೋದ್ನ ಹಾಗೆ ಬಂದೆ. ಆ ಒಂದು ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಬಿಲ್ಡ್ ಆಯ್ತು ನನ್ಗೆ. ಓಕೆ, ನನ್ ಕೈಲೂ ಆಗುತ್ತೆ ಅಂತ ಆಚೆ ಬಂದ್ಮೇಲೆ ಅನ್ಸ್ತು. ಒಳಗ್ ಹೋಗ್ಬೇಕಾದ್ರೆ ಒಂದ್ ಡೌಟ್ ಇದ್ದಿದ್ ನಿಜ, ಆಗತ್ತಾ ಅಂತ. ಬಟ್ ಯಾಕೆ, ಏನು ಮಾಡಕ್ ಆಗದೆ ಇರೋದೇನು ಇಲ್ಲ ಜೀವನದಲ್ಲಿ, ನೋಡೋಣ ಅಂತ ಅನ್ಕೊಂಡ್ ಹೋಗಿದ್ದು. ಓಕೆ, ನಿಮ್ಗೆ ಫಸ್ಟ್ ಮನೆ ಒಳಗಡೆ ಎಂಟ್ರಿ ಆದಾಗ ಏನ್ ಫೀಲ್ ಆಯ್ತು? ಹೋಗಿದ ತಕ್ಷಣ ನರ್ಕ ಕಳ್ಸೂರು, ನರ್ಕನೇ ಫೀಲ್ ಆಯ್ತು. ನರ್ಕ ತರಾನೇ ಇತ್ತು. ಬಿಗ್ ಬಾಸ್ ಅಂತ ಅನ್ಕೊಂಡ್ ಕೂತಿದ್ದೆ, ಯಾಕೆ ನನ್ ನರ್ಕ ಕಳ್ಸಿದ್ರಿ ಅಂತ ಅನ್ಕೊಂಡು. ನರ್ಕದ ತರಾನೇ ಇತ್ತು. ನಾನು ಒಂದೊಂದ್ಸಲ ಹೋಗ್ಬಿಟ್ಟು ಬಾಗ್ಲು ತೆಗ್ದು ಹೋಗ್ಬಿಡೋಣ ಆಚೆ ಅನ್ನೋ ತರ ಅಂತೆಲ್ಲ ಫೀಲ್ ಆಗಿದ್ದುಂಟು. ಆಮೇಲೆ ಮತ್ತೆ ಇಲ್ಲ, ಏನೋ ಇದೊಂದ್ ಟಾಸ್ಕ್ ಅಂತ ಅನ್ಕೊಳ್ಳೋಣ. ಸ್ವರ್ಗಾಗೆ ನಾವು ನಾರ್ಮಲ್ ಜೀವನ, ಆಚೆ ಏನ್ ಬದುಕ್ತಾ ಇದ್ವಿ ಅದೇ ಜೀವನನೇ ಒಳಗಿರುತ್ತೆ, ಇನ್ನೇನ್ ಸ್ಪೆಷಲ್ ಇರಲ್ಲ. ನರಕ ನೋಡೋಣ, ಇದು ಹೆಂಗಿರುತ್ತೆ ನೋಡ್ಬಿಡೋಣ, ಇದರಿಂದ ಅಲ್ಲಿ ಹೋದಾಗ ಇನ್ನೂ ಸುಖ ಜಾಸ್ತಿ ಅಂತ ಅನ್ಕೊಂಡೆ.